ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 7-3-2025 ಶುಕ್ರವಾರ, ನವಮಿ ತಿಥಿ, ಮೃಗಶಿರ ನಕ್ಷತ್ರ, ಪ್ರೀತಿ ಯೋಗ, ಬಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ಆರೋಗ್ಯದ ಬಗ್ಗೆ ಚಿಂತೆ, ಪ್ರಯಾಣದಿಂದ ನಷ್ಟ, ಮಕ್ಕಳಿಂದ ಕಿರಿಕಿರಿ, ವೃತ್ತಿಯಲ್ಲಿ ಬಡ್ತಿ, ತಂದೆಗೆ ಧನಲಾಭವಾಗುವುದು. ವೃಷಭ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಮಾನಸಿಕ ಕಿರಿಕಿರಿ, ತಂದೆಗೆ ಉದ್ಯೋಗ ಲಾಭ, ಹಣದ ಬಗ್ಗೆ ಚಿಂತೆ, ರೋಹಿಣಿ ನಕ್ಷತ್ರದವರಿಗೆ ಶುಭ, ಕೃತಿಕ ನಕ್ಷತ್ರದವರಿಗೆ ಅಶುಭ. ಮಿಥುನ ರಾಶಿ. ಸಾಲಬಾಧೆ, ವ್ಯಾಪಾರ ಪಾಲುಗಾರಿಕೆಯಲ್ಲಿ ನಷ್ಟ, ತಂದೆಯಿಂದ ಒಳ್ಳೆಯ ಮಾರ್ಗದರ್ಶನ ದೊರೆಯುವುದು. ಕಟಕ ರಾಶಿ. ಮಕ್ಕಳಿಂದ ಕಿರಿಕಿರಿ, ಉದ್ಯೋಗ ನಷ್ಟ, ಸಾಲಬಾಧೆ ಪರಿಹಾರ, ತಂದೆಗೆ ಧನಲಾಭ, ಪಾಲುಗಾರಿಕೆಯಲ್ಲಿ ಎಚ್ಚರವಿರಲಿ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಂದೆಗೆ ಧನಲಾಭ, ಮಕ್ಕಳಿಗೆ ಉದ್ಯೋಗ ಲಾಭ, ವಾಹನ ಲಾಭ, ಪಾಲುಗಾರಿಕೆಯಲ್ಲಿ ಸಾಲವಾಗುವ ಸಂಭವವಿದೆ, ಎಚ್ಚರಿಕೆಯಿಂದಿರಿ. ಕನ್ಯಾ ರಾಶಿ. ಉದ್ಯೋಗದ ಸಲುವಾಗಿ ಪ್ರಯಾಣ ನಷ್ಟ, ವಾಹನ ಲಾಭ, ಮಕ್ಕಳಿಗಾಗಿ ಸಾಲ, ಸಂಗಾತಿಯಿಂದ ಸಹಾಯ, ಉತ್ತರ ನಕ್ಷತ್ರದವರಿಗೆ ಅಶುಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಪ್ರಯಾಣದಿಂದ ನಷ್ಟ, ವಾಹನ ಲಾಭ, ಗೃಹ ಲಾಭ, ಮಕ್ಕಳಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಸಾಲಬಾಧೆ, ಆರೋಗ್ಯದ ಬಗ್ಗೆ ಎಚ್ಚರ, ವ್ಯಾಪಾರದಲ್ಲಿ ಧನಲಾಭ, ತಾಯಿಯ ಸಲುವಾಗಿ ಪ್ರಯಾಣ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ವಾಹನದ ಸಲುವಾಗಿ ಸಾಲ, ಕುಟುಂಬದವರಿಂದ ಪ್ರಯಾಣ, ಪಾಲುಗಾರಿಕೆಯಲ್ಲಿ ನಷ್ಟ ಸಂಭವವಿದೆ, ಎಚ್ಚರಿಕೆಯಿಂದಿರಿ. ಮಕರ ರಾಶಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಒಡಹುಟ್ಟಿದವರಿಂದ ಸಾಲ, ಮಕ್ಕಳಿಂದ ಪ್ರಯಾಣ, ಕುಟುಂಬದ ಬಗ್ಗೆ ಚಿಂತೆ, ಶ್ರವಣ ನಕ್ಷತ್ರದವರಿಗೆ ಶುಭ, ಉತ್ತರಾಷಾಢ ನಕ್ಷತ್ರದವರಿಗೆ ಅಶುಭ. ಕುಂಭರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಉದ್ಯೋಗದಲ್ಲಿ ಲಾಭ, ವಾಹನ ಲಾಭ, ಗೃಹ ಲಾಭ, ಆರೋಗ್ಯದಲ್ಲಿ ಏರುಪೇರು, ಮನೆಯಲ್ಲಿ ಕಿರಿಕಿರಿಯಾಗುವುದು. ಮೀನರಾಶಿ. ತಂದೆಗೆ ಪ್ರಯಾಣ, ಧನಲಾಭ, ಅಣ್ಣನಿಗೆ ನಷ್ಟ, ದೇವಸ್ಥಾನದ ದರ್ಶನಕ್ಕಾಗಿ ಪ್ರಯಾಣ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.